ಜೈ ಬಾಬಾಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 2, ಸಂಚಿಕೆ 5, ಪುಟ ಸಂಖ್ಯೆ 39. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಅನಂತವಾದ ಭಕ್ತಿ ಬಹಳ ಮುಖ್ಯ. ಎಲ್ಲಿಯವರೆಗೆ ಭಕ್ತಿಯ ಹರಿವು ಒಂದು ಕಡೆ ಕೇಂದ್ರೀಕೃತವಾಗುವುದಿಲ್ಲವೋ ಅಲ್ಲಿಯವರೆಗೂ ನಾವು ಪರಮಾತ್ಮನನ್ನು ಪಡೆಯಲು ಸಾಧ್ಯವಿಲ್ಲ. ನಮಗೆ ನಾವೇ ಯಾವುದಾದರೂ ಒಂದು ಸ್ಥಳದಲ್ಲಿ ಕೇಂದ್ರೀಕರಿಸಬೇಕು. ಇದು ನೀರಿಗಾಗಿ ಬಾವಿಗಳನ್ನು ತೋಡಿದ ಹಾಗೆ. ನಾವು ಒಂದೇ ಕಡೆ ಅಗೆಯುತ್ತಿದ್ದರೆ ಮಾತ್ರ ನೀರನ್ನು ಪಡೆಯಬಹುದು. ನಮ್ಮ ಗಮನವನ್ನೆಲ್ಲ ಒಂದು ಕಡೆ ಕೇಂದ್ರೀಕರಿಸಿದಾಗ ಬಾವಿಯು ಬಹಳ ಆಳವಾಗುವುದು ಮತ್ತು ನೀರು ದೊರಕುವುದು. ಆದರೆ ನಾವು ಬಾವಿಯನ್ನು ತೋಡಲು ಸ್ವಲ್ಪ ಸ್ವಲ್ಪವಾಗಿ ಹಲವಾರು ಸ್ಥಳಗಳಲ್ಲಿ ಅಗೆಯುತ್ತಿದ್ದರೆ ಎಂದೂ ನೀರು ದೊರಕುವುದೇ ಇಲ್ಲ. ಅದೇ ರೀತಿ ಒಬ್ಬರು ಯಾವುದಾದರೂ ಒಂದು ಮಾಧ್ಯಮದಲ್ಲಿ ಭಕ್ತಿಯನ್ನು ಇಡದಿದ್ದಲ್ಲಿ ಪರಮಾತ್ಮನನ್ನು ಪಡೆಯಲು ಸಾಧ್ಯವಿಲ್ಲ. ಆದರೆ ಭಕ್ತಿ ಮಾರ್ಗದಲ್ಲಿ ಹೊರಗಿನ ಪರಮಾತ್ಮನನ್ನು ಮಾತ್ರ ಕಾಣಬಹುದು ಮತ್ತು ತನ್ನ ಅಂತರಾಳದಲ್ಲಿರುವ ಪರಮಾತ್ಮನ ಬಗ್ಗೆ ತಿಳಿಯುವುದೇ ಇಲ್ಲ. ಇನ್ನೊಂದು ಕಡೆ ಒಬ್ಬರು ಧ್ಯಾನದ ಮೂಲಕ ತನ್ನೊಳಗೆ ಪ್ರಯಾಣ ಮಾಡಿ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು. ಆದರೆ ಇದಕ್ಕೆ ಆತ್ಮ ಸಾಕ್ಷಾತ್ಕಾರಿಯಾಗಿರುವ ಒಬ್ಬ ಸದ್ಗುರುವಿನ ಅವಶ್ಯಕತೆ ಇದೆ. ಆನಂತರ ಒಳಗಡೆಯ ಪರಮಾತ್ಮನ ಹುಡುಕಾಟ ಸತತವಾಗಿ ನಡೆಯುತ್ತಲೇ ಇರುತ್ತಿರುವಾಗ ಒಂದು ದಿನ ಒಳಗಡೆಯ ಪರಮಾತ್ಮನ ದರ್ಶನವಾಗುವುದು. ಆದರೆ ಹೊರಗಡೆಯ ಪರಮಾತ್ಮನ ಅನುಭವವಾಗುವುದಿಲ್ಲ. ಪರಮಾತ್ಮನು ಎಲ್ಲೆಲ್ಲೂ ಇದ್ದಾನೆ. ಅವನು ಒಳಗೂ ಮತ್ತು ಹೊರಗೂ ಇದ್ದಾನೆ ಹಾಗೂ ಎಲ್ಲ ದಿಕ್ಕುಗಳಲ್ಲಿಯೂ ಇದ್ದಾನೆ. ಅವನು ಹುಟ್ಟಿಯೂ ಇಲ್ಲ ಮತ್ತು ಅವನಿಗೆ ಸಾವೂ ಇಲ್ಲ. ಪರಮಾತ್ಮನಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಅವನು ಈ ಆದಿ ಅಂತ್ಯಗಳಿಗಿಂತಲೂ ಮೇಲಿದ್ದಾನೆ. ಭಕ್ತಿ ಮಾರ್ಗದಲ್ಲಿ ಕೂಡ ಮಾಧ್ಯಮದಲ್ಲೇ ಪರಮಾತ್ಮನನ್ನು ಕಾಣುತ್ತಾನೆ ಮತ್ತು ಧ್ಯಾನ ಮಾರ್ಗದಲ್ಲಿ ಅಂದರೆ ತನ್ನಲ್ಲಿಯೇ ತಾನು ಪರಮಾತ್ಮನ ಅನುಭವವನ್ನು ಪಡೆಯಬೇಕಾಗಿದೆ. ಈ ಎರಡೂ ಮಾರ್ಗಗಳು ಬಹಳ ಕಷ್ಟಕರವಾದವು. ಇಂದಿನ ಸಮಯದಲ್ಲಿ ಈ ಎರಡನ್ನು ಅನುಸರಿಸಿಯೂ ಈಗಿನ ಸಮಾಜದಲ್ಲಿ ಇರಲು ಸಾಧ್ಯವಾಗುವುದಿಲ್ಲ. ಗುರುದೇವರ ಜ್ಞಾನವು ಬಹಳ ಸಾಮಾನ್ಯವಾದ ಮನುಷ್ಯನಿಗೂ ತಲುಪಲಿ ಎನ್ನುವುದು ಅವರ ಇಚ್ಛೆಯಾಗಿತ್ತು. ಅಂದರೆ ಪರಮಾತ್ಮನನ್ನು ತಲುಪಲು ಇನ್ನೂ ಒಂದು ಸುಲಭವಾದ ಮಾರ್ಗವಿರಬೇಕೆಂದಾಯಿತು. ಈಗ ನಾನು ಕೂಡ ಈ ಮಾರ್ಗದಲ್ಲಿ ಬಹಳ ಆಳವಾಗಿ ಇಳಿದಿದ್ದರೂ ಸಮಾಜದಲ್ಲಿದ್ದರೂ ಸಾಮಾಜಿಕವಾಗಿರಲಿಲ್ಲ. ನನ್ನ ಮಾತುಗಳು ಜನರಿಗೆ ಅರ್ಥವಾಗುತ್ತಿರಲಿಲ್ಲ. ನನ್ನ ಮಾತುಗಳು ಎಂದಿಗೂ ಧ್ಯಾನದ ಬಗ್ಗೆಯೇ ಇರುತ್ತಿತ್ತು. ಹಾಗಾಗಿ ಜನರು ನನ್ನಿಂದ ದೂರವಿರುತ್ತಿದ್ದರು. ನಾನು ಒಂದು ವೇಳೆ ಯಾವುದಾದರೂ ಮದುವೆಗೆ ಹೋದಾಗ ನಾನು ಕುಳಿತಿರುವ ಜಾಗಕ್ಕೆ ಯಾರೂ ಬರುತ್ತಿರಲಿಲ್ಲ. ಏಕೆಂದರೆ ನನ್ನ ಧ್ಯಾನದ ಮಾತುಗಳನ್ನು ಕೇಳಿ ಕೇಳಿ ಬೇಸರಗೊಂಡಿದ್ದರು. ನನಗೆ ಧ್ಯಾನವನ್ನು ಬಿಟ್ಟು ಬೇರೆ ಯಾವುದರ ಬಗ್ಗೆಯೂ ತಿಳುವಳಿಕೆ ಇರಲಿಲ್ಲ ಮತ್ತು ಜನರಿಗೆ ಅದರಲ್ಲಿ ಆಸಕ್ತಿ ಇರಲಿಲ್ಲ. ನನಗೆ ಪರಮಾತ್ಮನ ಅನುಭವವಾಗಿತ್ತು. ಈ ಕಾರಣದಿಂದಾಗಿ ನಾನು ಆತ್ಮಜ್ಞಾನವನ್ನು ಪಡೆದಿದ್ದೆ. ಆದರೆ ನನಗೆ ಅದನ್ನು ಬೇರೆಯವರಿಗೆ ಹಂಚುವ ಅಧಿಕಾರ ದೊರಕಿರಲಿಲ್ಲ. ಆದುದರಿಂದ ನನ್ನ ಮಾತುಗಳು ಜನರಿಗೆ ಅರ್ಥವಾಗುತ್ತಿರಲಿಲ್ಲ. ನಾನು ಮಾನವ ಸಮಾಜದಲ್ಲಿದ್ದೆ, ಆದರೂ ಬೇರೆಯಾಗಿಯೇ ಇದ್ದೆ. ನಾನು ಜನರಿಂದ ಸಂಬಂಧಗಳಿಂದ ಅಂತರವಿಟ್ಟುಕೊಂಡಿದ್ದೆ. ಅವರು ಕೂಡ ನನ್ನಿಂದ ದೂರವಿರುತ್ತಿದ್ದರು. ನಾನು ಆಧ್ಯಾತ್ಮಿಕ ಅಭ್ಯಾಸದಲ್ಲಿಯೇ ತೊಡಗಿದ್ದೇನೆಂದು ಅಂದುಕೊಂಡಿದ್ದೆ. ಆದರೆ ನನ್ನ ಸಾಧನೆ ಇನ್ನೂ ಪೂರ್ಣವಾಗಿರಲಿಲ್ಲ. ನನ್ನ ತಂದೆ ತಾಯಿಯವರು ನನ್ನನ್ನು ಯಾವಾಗಲೂ ಏನಾದರೂ ಒಂದು ಉದ್ಯೋಗವನ್ನು ಮಾಡು ಎಂದು ಸದಾ ಪೀಡಿಸುತ್ತಿದ್ದರು. ಕೇವಲ ನನ್ನ ಪತ್ನಿಯೊಬ್ಬಳೇ ನನ್ನ ಅಂತರಂಗದಲ್ಲಿ ಆಗುತ್ತಿದ್ದ ಪ್ರಕ್ಷುಬ್ಧತೆಯನ್ನು ಅರಿತವಳಾಗಿದ್ದಳು. ಅವಳು ಹೇಳುತ್ತಿದ್ದಳು, ನಿಮ್ಮ ಅಂತರ್ವಾಣಿಯನ್ನು ಕೇಳಿ ಅದು ಏನನ್ನು ಹೇಳುತ್ತಿದೆ ಎಂದು ಆಲಿಸಿ. ಆತ್ಮಕ್ಕೆ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂದು ಎಲ್ಲವೂ ತಿಳಿದಿದೆ.
ನಿಮ್ಮ ಮೇಲಿನ ಪ್ರೀತಿಯಿಂದ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ವ್ಯಾಪಾರವನ್ನು ಮಾಡು, ಉದ್ಯೋಗವನ್ನು ಮಾಡು ಎಂದು ಪೀಡಿಸುತ್ತಿದ್ದಾರೆ. ನಿಮಗೆ ಮಾಡಲು ಇಷ್ಟವಿಲ್ಲದಿದ್ದರೆ ಮಾಡಬೇಡಿ. ನಿಮ್ಮ ಆತ್ಮವು ಏನನ್ನು ಹೇಳುತ್ತದೆಯೋ ಅದನ್ನು ಮಾಡಿ. ಒಂದು ದಿನ ಧ್ಯಾನದಲ್ಲಿಯೇ ಗುರುಗಳ ಆದೇಶ ದೊರೆಯಿತು. ಹಿಮಾಲಯದಲ್ಲಿರುವ ನಾಮಸಾಯಿ ಎಂಬ ನಗರದ ಹತ್ತಿರವಿರುವ ಪರಶುರಾಮ ಕುಂಡವಿದೆ. ಅಲ್ಲಿಗೆ ಪೌರ್ಣಮಿಯ ದಿನದಂದು ಹೋಗು. ಅಲ್ಲಿ ಹರಿ ಮಹಾರಾಜ್ ಎಂಬುವರು ಸಂಧಿಸುತ್ತಾರೆ. ನಿನ್ನ ಮುಂದಿನ ಆಧ್ಯಾತ್ಮಿಕ ಪ್ರಯಾಣವು ಅಲ್ಲಿಂದ ಪ್ರಾರಂಭವಾಗುವುದು. ಮರುದಿನ ನಾನು ನನ್ನ ಪತ್ನಿಗೆ ಈ ವಿಚಾರವನ್ನು ತಿಳಿಸಿ ನಾನು ಆ ಪ್ರಯಾಣದಲ್ಲಿ ಹೊರಟೆ. ನಾನು ತಿರುಗಿ ಡಿಬ್ರೂಗಢಕ್ಕೆ ಬಂದೆ. ಡಿಬ್ರೂಗಢದಿಂದ ಬ್ರಹ್ಮಪುತ್ರ ನದಿಯನ್ನು ದಾಟಿ ನಾಮಸಾಯಿ ತಲುಪಿ ಅಲ್ಲಿಂದ ಪರಶುರಾಮ ಕುಂಡದ ಕಡೆಗೆ ಹೊರಟೆ. ಇದು ಹಿಂದೂಗಳ ತೀರ್ಥಯಾತ್ರಾ ಸ್ಥಳವಾಗಿದೆ. ಪೌರಾಣಿಕ ಕಥೆಗಳ ಪ್ರಕಾರ ಇಲ್ಲಿ ಭಗವಂತನ ಅವತಾರವಾದ ಪರಶುರಾಮರು ತಮ್ಮ ಪರಶುವನ್ನು, ಅಂದರೆ ಯುದ್ಧದಲ್ಲಿ ಬಳಸುವ ಕೊಡಲಿಯನ್ನು ಮುಳುಗಿಸಿದಾಗ ಈ ಕೊಳದ ನೀರು ಕೆಂಪು ಬಣ್ಣಕ್ಕೆ ತಿರುಗಿತೆಂದು ಹೇಳುತ್ತಾರೆ. ನಾನು ತಲುಪಿದಾಗ ಪೌರ್ಣಮಿಗೆ ಇನ್ನೂ 3 ದಿನಗಳಿದ್ದವು. ಅಲ್ಲಿಗೆ ಸೇರಿ ಗುರು ಮಹಾರಾಜರ ಬರುವಿಕೆಗೆ ಕಾದು ಕುಳಿತುಕೊಂಡೆ. ಪೌರ್ಣಮಿಯ ದಿನದಂದು ನಾನು ಅವರಿಗಾಗಿ ಬೆಳಗಿನಿಂದ ಕಾದು ಕುಳಿತರು. ನಾನು ಅವರನ್ನು ಹುಡುಕಲು ಸಾಧ್ಯವಾಗಿದ್ದು ಸಾಯಂಕಾಲವೇ. ಅವರು ದೊಡ್ಡ ಮರಗಳ ಮಧ್ಯೆ ಒಂದು ಚಾಪೆಯ ಮೇಲೆ ಕುಳಿತಿದ್ದರು. ನಾನು ಅವರನ್ನು ಸಮೀಪಿಸಿ ಹತ್ತಿರ ಹೋಗುತ್ತಿದ್ದಂತೆಯೇ ಅವರು ಶಿವಬಾಬಾರಂತಿರುವುದನ್ನು ಕಂಡು ಆಶ್ಚರ್ಯವಾಯಿತು. ಅವರಿಬ್ಬರಲ್ಲೂ ಬಹಳಷ್ಟು ಸಮಾನತೆಗಳಿದ್ದವು. ಈ ಗುರು ಮಹಾರಾಜರು ಕೂಡ ಅದೇ ರೀತಿ ಗೌರವ ವರ್ಣದವರಾಗಿದ್ದರು. ಅವರ ವಯಸ್ಸು ಸುಮಾರು 60ರಿಂದ 65 ವರ್ಷಗಳಾಗಿರಬಹುದು. ಅವರು ತೆಳ್ಳಗೆ ಮತ್ತು ಉದ್ದವಾಗಿದ್ದರು. ಬಿಳಿಯ ಗಡ್ಡವಿತ್ತು, ಬಿಳಿಯ ಕೂದಲುಗಳಿದ್ದವು ಮತ್ತು ಅತಿ ಪ್ರಭಾವಶಾಲಿ ಕಣ್ಣುಗಳಿದ್ದವು. ಅವರು ನನ್ನನ್ನು ನೋಡಿ ಕೈ ಸನ್ನೆಯಿಂದ ನನ್ನನ್ನು ಕರೆದರು. ಅವರ ಮುಂದೆ ನಾನು ಬಗ್ಗಿ ನಮಸ್ಕರಿಸಿ ಅವರ ಮುಂದೆ ಕುಳಿತುಕೊಂಡೆ. ಅವರು ಹೇಳಿದರು, ಮನೆಯಲ್ಲಿ ಶಾಂತಿಯಿಂದಿರಲು ಸಾಧ್ಯವಾಗುತ್ತಿರಲಿಲ್ಲವೇ? ಹೇಗಿರುತ್ತೀಯೇ? ನೀನು ಮನೆಯಲ್ಲಿರಲು ಹುಟ್ಟಿಲ್ಲ, ಇಲ್ಲಿ ಕುಳಿತುಕೋ. ನಾನು ಈ ಪವಿತ್ರವಾದ ಸ್ಥಳಕ್ಕೆ ಪ್ರತಿ ವರ್ಷವೂ ಪೌರ್ಣಮಿಯಂದು ಬರುತ್ತೇನೆ. ನನ್ನನ್ನು ಇಲ್ಲಿಗೆ ಪರಶುರಾಮ ಮಹಾರಾಜರು ಕರೆಯುತ್ತಾರೆ. ನಾನು ಬರುತ್ತೇನೆ. ನಾನು ನಾಳೆ ಹಿಮಾಲಯ ಪರ್ವತ ಶ್ರೇಣಿಗಳಿಗೆ ಮರಳುತ್ತೇನೆ. ನೀನು ಕೂಡ ನನ್ನ ಜೊತೆಯಲ್ಲಿ ಬರಬೇಕು. ಮುಂದಿನ ಮಾರ್ಗವಿರುವುದು ಅಲ್ಲಿಯೇ. ಮರುದಿನ ಬೆಳಗ್ಗೆ ನನ್ನ ಪ್ರಯಾಣ ಅವರೊಂದಿಗೆ ಪ್ರಾರಂಭವಾಯಿತು. ಈ ಪ್ರಾಂತ್ಯದಲ್ಲಿ ದೊಡ್ಡದಾದ, ದಟ್ಟವಾದ ಮತ್ತು ಎತ್ತರವಾದ ಮರಗಳಿಂದ ಕೂಡಿದ ಕಾಡುಗಳಿದ್ದವು. ನಾವು ಹಗಲೆಲ್ಲ ಪ್ರಯಾಣ ಮಾಡುತ್ತಾ ರಾತ್ರಿ ಹೊತ್ತು ಯಾವುದಾದರೂ ಒಂದು ಮರದ ಬಳಿ ವಿಶ್ರಮಿಸುತ್ತಿದ್ದೆವು. ಕೆಲವು ಕಾಡುಗಳಲ್ಲಿ ಮರಗಳನ್ನು ಅಕ್ರಮವಾಗಿ ಉರುಳಿಸುತ್ತಿದ್ದರು ಮತ್ತು ಬಹಳ ದೊಡ್ಡದಾದ ಮರಗಳನ್ನು ಕಡಿಯುತ್ತಿದ್ದರು. ಮನುಷ್ಯನು ತನ್ನ ಹಣದ ದುರಾಸೆಯಿಂದ ಮರಗಳನ್ನು ಕಡಿಯುತ್ತಿದ್ದನು. ಯಾರು ಮರಗಳನ್ನು ಕಡಿಯುತ್ತಿದ್ದರೋ ಅವರು ಆ ಕೆಲಸವನ್ನು ಬಹಳ ಕ್ರಮಬದ್ಧವಾಗಿ ಮಾಡುತ್ತಿದ್ದರು. ಯಂತ್ರಗಳ ಸಹಾಯದಿಂದ ಮರಗಳನ್ನು ಕಡಿಯುತ್ತಿದ್ದರು ಮತ್ತು ಅವರು ಕತ್ತರಿಸಿ ಗುಡ್ಡೆ ಮಾಡಿದ ಮರಗಳನ್ನು ಅಲ್ಲಿ ರಸ್ತೆಯಲ್ಲಿ ಕಾದಿದ್ದ ಲಾರಿಗಳಿಗೆ ಆನೆಗಳು ತುಂಬಿಸುತ್ತಿದ್ದವು. ಈ ಕೆಲಸಗಳು ಬಹುದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತಿತ್ತು. ನಾವು ಇಂತಹ ದೃಶ್ಯಗಳನ್ನು ಹಲವಾರು ಜಾಗಗಳಲ್ಲಿ ವೀಕ್ಷಿಸಿದೆವು. ಕಾಡಿಗೆ ಕಾಡೇ ಬರಡು ಮಾಡುತ್ತಿದ್ದರು. ನಿರ್ಜನವಾದ ಕಾಡುಗಳಲ್ಲಿ ಲಾರಿಗಳು ಓಡಾಡುವ ಶಬ್ದಗಳು ಕಾಡಿನ ನಿಶಬ್ದತೆಯನ್ನು ಭಂಗಗೊಳಿಸುತ್ತಿತ್ತು. ನಾವು ಈ ಎಲ್ಲವನ್ನು ನೋಡುತ್ತಾ ನಮ್ಮ ಪ್ರಯಾಣವನ್ನು ಮುಂದುವರಿಸಿದೆವು. ಕೊನೆಗೆ ಕಾಡುಗಳು ಮುಗಿದು ಪರ್ವತ ಶ್ರೇಣಿಗಳ ಸಾಲು ಪ್ರಾರಂಭವಾಯಿತು. ನಾವು ಸಣ್ಣ ಗುಡ್ಡಗಳನ್ನು ಹತ್ತುತ್ತಾ ಇಳಿಯುತ್ತಿದ್ದೆವು. ಆದರೆ ಈಗ ಹಿಮಾಲಯ ಪರ್ವತದ ಶಿಖರಗಳು ಹತ್ತಿರ ಬರುತ್ತಿದ್ದವು. ನಮಗೆ ಶಿಖರಗಳು ಬಹಳ ಹತ್ತಿರವಿದ್ದಂತೆ ಕಾಣುತ್ತಿದ್ದರೂ ಹತ್ತಿರ ಬಂದಾಗಲೆಲ್ಲ ಅವು ಬಹಳ ದೂರದಲ್ಲಿದ್ದಂತೆ ತಿಳಿಯುತ್ತಿತ್ತು. ಮಾರ್ಗದಲ್ಲಿದ್ದ ಪರ್ವತ ಶಿಖರಗಳ ಮೇಲೆ ಮುಚ್ಚಿಕೊಂಡಿದ್ದ ಮಂಜುಗಡ್ಡೆಗಳು ಕಾಣುತ್ತಿದ್ದವು. ಕೆಳಗಡೆ ಇದ್ದ ಮಂಜುಗಡ್ಡೆಗಳು ಕರಗಿ ಹೋಗಿದ್ದವು. ನಾನು ಜೀವನದಲ್ಲಿ ಬಹಳ ದಿನಗಳಾದ ಮೇಲೆ ಹಿಮಾಲಯವನ್ನು ಅಷ್ಟು ಹತ್ತಿರದಿಂದ ನೋಡಿದೆ. ಈಗ ನಾವು ಮಾನವ ವಸತಿಗಳಿಂದ ದೂರ ಬಂದು ಬಿಟ್ಟಿದ್ದೆವು ಮತ್ತು ಎಲ್ಲೂ ಯಾವ ಮನುಷ್ಯರೂ ಕಾಣುತ್ತಿರಲಿಲ್ಲ. ನಾವು ಹಿಮಾವೃತಗೊಂಡಿದ್ದ ಪರ್ವತಗಳನ್ನು ಸಮೀಪಿಸುತ್ತಿದ್ದೆವು. ಆದರೂ ನಮ್ಮ ಪ್ರಯಾಣ ಮುಗಿದಿರಲಿಲ್ಲ. ಎಲ್ಲಿಯಾದರೂ ಹಿಮದ ಮಧ್ಯದಲ್ಲಿರುವ ಸಮನಾಗಿದ್ದ ಕಲ್ಲುಗಳು ದೊರೆತಾಗ ಅಲ್ಲಿ ನಾವು ವಿಶ್ರಮಿಸಿಕೊಳ್ಳುತ್ತಿದ್ದೆವು. ನಮ್ಮ ಪ್ರಯಾಣ ನಿಧಾನವಾಗಿ ಮುಂದೆ ಸಾಗುತ್ತಿತ್ತು.
ಹಿಮಾಲಯಕ್ಕೂ ಮತ್ತು ನೇರಳೆ ಬಣ್ಣಕ್ಕಿರುವ ಸಂಬಂಧಗಳು ನನಗೆ ತಿಳಿದಿಲ್ಲ. ಆದರೆ ನೇರಳೆ ಬಣ್ಣದ ಹೂಗಳು ಅಲ್ಲಿ ಹೇರಳವಾಗಿದ್ದುದನ್ನು ನೋಡಿದೆ. ಗುರುದೇವರು ಈ ಮಾರ್ಗದ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದವರಂತೆ ಅನ್ನಿಸುತ್ತಿತ್ತು. ಅವರು ಪರಶುರಾಮ ಕುಂಡಕ್ಕೆ ಪ್ರತಿ ವರ್ಷವೂ ಗುರು ಪೌರ್ಣಮಿಯ ದಿನದಂದು ಇಳಿದು ಬರುತ್ತಿದ್ದರು ಮತ್ತು ಈ ಅಭ್ಯಾಸವನ್ನು ಬಹಳ ವರ್ಷಗಳಿಂದಲೂ ಮುಂದುವರಿಸಿಕೊಂಡು ಬರುತ್ತಿದ್ದರು. ಗುರುದೇವರಿಗೆ ಸಸ್ಯರಾಶಿಗಳ ಮತ್ತು ಗಿಡಮೂಲಿಕೆಗಳ ಬಗ್ಗೆ ಬಹಳ ತಿಳುವಳಿಕೆ ಇತ್ತು. ಅವರು ದಾರಿಯುದ್ದಕ್ಕೂ ಬೆಳೆಯುತ್ತಿದ್ದ ಸಸ್ಯಗಳನ್ನು ನನಗೆ ತಿನ್ನಲು ಕೊಡುತ್ತಿದ್ದರು. ಹಾಗೆಯೇ ಹಲವು ಗಿಡ ಮೂಲಿಕೆಗಳನ್ನು ಸಂಗ್ರಹ ಮಾಡಿಕೊಳ್ಳುತ್ತಿದ್ದರು. ಅಲ್ಲಿ ಬೆಳೆಯುತ್ತಿದ್ದ ಕೆಲವು ಗಿಡಗಳು ರಾತ್ರಿ ಹೊತ್ತು ನಕ್ಷತ್ರಗಳಂತೆ ಹೊಳೆಯುತ್ತಿದ್ದವು. 4 ದಿನಗಳ ಪ್ರಯಾಣದ ನಂತರ ನಾವು ಪರ್ವತದ ಶಿಖರದ ಕೆಳಗೆ ರಸ್ತೆಯಲ್ಲಿಯೇ ಇದ್ದ ಗುರುದೇವರ ಗುಹೆ ಹತ್ತಿರ ತಲುಪಿದೆವು. ಅದು ವಿಶಾಲವಾದ ಗುಹೆಯಾಗಿತ್ತು. ಆದರೆ ಈ ಗವಿಯ ದಾರಿ ಬಹಳ ವಿಚಿತ್ರವಾಗಿತ್ತು. ಪರ್ವತದಿಂದ ಚಾಚಿದ್ದ ಬಂಡೆಕಲ್ಲಿನ ಕೆಳಗೆ ಒಂದು ಕಂಡಿ ಇತ್ತು. ಇದರ ಮೂಲಕವೇ ಪ್ರವೇಶಿಸಬಹುದಾಗಿತ್ತು. ಅಂದರೆ ಹತ್ತಿರ ಹೋದರೆ ಒಳಗೆ ಹೋಗುವ ಬಾಗಿಲು ಕಾಣುತ್ತಿತ್ತು, ಇಲ್ಲದಿದ್ದರೆ ದೂರದಿಂದ ಏನೂ ಕಾಣುತ್ತಿರಲಿಲ್ಲ. ಗವಿಯ ಒಳಗಡೆ ಒಂದು ದೊಡ್ಡ ಬಂಡೆಯ ಮಧ್ಯದಲ್ಲಿ ಒಂದು ಬಹಳ ಸುಂದರವಾದ ಮತ್ತು ಆಕರ್ಷಕವಾದ ಬಿಳಿ ಅಮೃತ ಶಿಲೆಯಿಂದ ಮಾಡಿದ ಚಿಕ್ಕ ಗಣೇಶ ದೇವರ ವಿಗ್ರಹವಿತ್ತು. ವಿಗ್ರಹದ ಸುತ್ತಲೂ ಒಂದು ಪ್ರಭಾವಲಯ ಏರ್ಪಟ್ಟಿತ್ತು. ಗುರುದೇವರು ಆ ವಿಗ್ರಹದ ಮುಂದೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಮತ್ತು ನಾನು ಕೂಡ ಅದೇ ರೀತಿ ಮಾಡಿದೆ. ನನ್ನ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಾನು ಸಂಧಿಸಿದ ಗುರುಗಳಲ್ಲಿ ಇವರು ಮೊದಲ ವಿಗ್ರಹಾರಾಧಕ ಗುರುಗಳಾಗಿದ್ದರು ಮತ್ತು ವಿಗ್ರಹಾರಾಧಕರಾಗಿದ್ದರು. ಇಲ್ಲಿಯವರೆಗೂ ಎಲ್ಲರೂ ಧ್ಯಾನ ಮಾಡುವವರಾಗಿದ್ದರು. ಇದು ನನ್ನ ಬೇರೆಯ ಆದ ಅನುಭವವಾಗಿತ್ತು. ಬಹಳ ದೂರದಲ್ಲಿದ್ದ ಹಿಮಾಲಯದಲ್ಲಿರುವ ಇಂತಹ ನಿರ್ಜನವಾದ ಪ್ರದೇಶದಲ್ಲಿ ಯಾರಾದರೂ ಪೂಜೆಗಳನ್ನು ಮಾಡುತ್ತಾರೆಂದರೆ ಕಲ್ಪನೆಯನ್ನು ಕೂಡ ಮಾಡಲಾಗುತ್ತಿರಲಿಲ್ಲ. ಗುರುದೇವರು ಕ್ರಮಬದ್ಧವಾಗಿ ಪ್ರಾರ್ಥನೆ ಮತ್ತು ಪೂಜೆಗಳನ್ನು ಮಾಡುತ್ತಿದ್ದರು ಮತ್ತು ಧ್ಯಾನವನ್ನು ಮಾಡುತ್ತಿದ್ದರು. ನಾನು ಅವರಿಗೆ ಅವರ ಪೂಜೆಯಲ್ಲಿ ಸಹಾಯ ಮಾಡುತ್ತಿದ್ದೆ. ಅವರು ಏನನ್ನೋ ಮನದಲ್ಲಿಯೇ ಲಯಬದ್ಧವಾಗಿ ಪಠಿಸುತ್ತಿದ್ದರು. ಅವರು ಏನು ಪಠಿಸುತ್ತಿದ್ದರೋ ನನಗೆ ತಿಳಿಯುತ್ತಿರಲಿಲ್ಲ. ಆದರೆ ಅವರು ಆ ರೀತಿ ಯಾವಾಗ ಪಠಿಸುತ್ತಿದ್ದರೋ ಆ ವೇಳೆಯಲ್ಲಿ ನನ್ನ ದೇಹದ ಪ್ರತಿಯೊಂದು ಕಣದಲ್ಲೂ ಚೈತನ್ಯದ ಅನುಭವವಾಗುತ್ತಿತ್ತು. ಆಗ ಸುತ್ತಲೂ ಇರುವ ವಾತಾವರಣವೆಲ್ಲ ಪವಿತ್ರವಾಗುತ್ತಿತ್ತು ಮತ್ತು ಚೈತನ್ಯದಿಂದ ತುಂಬಿ ಹೋಗುತ್ತಿತ್ತು. ಅವರು ಪ್ರತಿದಿನವೂ ಆ ಗಣೇಶನ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡುತ್ತಾ ಅದೇ ಮಂತ್ರವನ್ನು ಪಠಿಸುತ್ತಿದ್ದರು. ಕೆಲವು ಸಾರಿ ಅವರಿಗೆ ಮಾತನಾಡಬೇಕೆಂದು ಅನ್ನಿಸಿದಾಗ ಆಗ ಮಾತನಾಡುತ್ತಿದ್ದರು. ಅವರು ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದ ಉದ್ದೇಶವೇನೆಂದರೆ ಅವರು ಮಾಡುತ್ತಿದ್ದ ಈ ಮಂತ್ರ ಪಠಣವನ್ನು ನಾನು ಕೂಡ ಲಯಬದ್ಧವಾಗಿ ಹೇಳಲು ಕಲಿಯಬೇಕೆಂಬುದನ್ನು ನಾನು ನಿಧಾನವಾಗಿ ಗ್ರಹಿಸಿಕೊಂಡೆ. ನಾನು ನಿಧಾನವಾಗಿ ಜ್ಞಾನವನ್ನು ಗಳಿಸುತ್ತಿದ್ದೆ ಮತ್ತು ಅವರು ನನ್ನನ್ನು ಕರೆದುಕೊಂಡು ಬಂದ ಉದ್ದೇಶ ಅವರು ಮಾಡುತ್ತಿದ್ದ ಈ ಮಂತ್ರ ಪಠಣವನ್ನು ನಾನು ಕೂಡ ಲಯಬದ್ಧವಾಗಿ ಹೇಳಲು ಕಲಿಯಲೆಂದು. ಒಂದು ದಿನ ಅವರು ಹೇಳಿದರು, ನಾನು ಗಣಪತಿ ಅಥರ್ವ ಶೀರ್ಷವನ್ನು ನಿತ್ಯ ಕ್ರಮಬದ್ಧವಾಗಿ ಪಠಿಸುತ್ತೇನೆ. ನಾನು ಪ್ರತಿನಿತ್ಯ ಕರಾರುವಕ್ಕಾಗಿ ಕಂಠಪಾಠವಾಗಿ ಹೇಳುತ್ತಾ ಆ ಅಭ್ಯಾಸವನ್ನು ಸಿದ್ಧಿಸಿಕೊಂಡಿದ್ದೇನೆ ಮತ್ತು ನೀನು ಕೂಡ ಸಿದ್ಧಿಸಿಕೊಳ್ಳುವುದನ್ನು ಕಲಿಯಬೇಕೆಂಬುದು ನನ್ನ ಇಚ್ಛೆ. ನೀನು ಸಮಾಜದಲ್ಲಿ ಹೋಗುವುದಕ್ಕೆ ಮುಂಚೆ ನಿನ್ನ ಮನಸ್ಸು ಶುದ್ಧ ಹಾಗೂ ಪವಿತ್ರವಾಗಬೇಕು. ಪವಿತ್ರ ಶುದ್ಧ ಮಾಡುವುದಕ್ಕೆ ಈ ಮಂತ್ರವನ್ನು ಕಲಿಯುವುದು ಮತ್ತು ಸಿದ್ಧಿಸಿಕೊಳ್ಳುವುದು ಅತ್ಯವಶ್ಯಕ. ಈ ಮಂತ್ರದ ವಿಶೇಷತೆ ಏನೆಂದರೆ, ಒಂದು ವೇಳೆ ಅರ್ಹತೆ ಇಲ್ಲದಿರುವ ಶಿಷ್ಯನಿಗೆ ಕಲಿಸಿದರೆ ಅದರ ದೋಷವು ಗುರುಗಳಿಗೆ ತಗಲುತ್ತದೆ. ಆದುದರಿಂದಲೇ ಇದನ್ನು ನಿನಗೆ ಕಲಿಸಲಾಗುವುದಿಲ್ಲ. ಇದನ್ನು ಸಿದ್ಧಿಸಿಕೊಳ್ಳಲು ನೀನೇ ಅದನ್ನು ಸ್ವಂತವಾಗಿ ಕಲಿಯಬೇಕು. ನಾನು ನಿನಗೆ ಇದನ್ನು ಹೇಳಿಕೊಡುವುದಿಲ್ಲ, ಆದರೆ ಅದನ್ನು ನೀನು ಸ್ವತಃ ಕಲಿಯಬೇಕು ಮತ್ತು ನೀನು ಗುರುಗಳ ಅನುಗ್ರಹದಿಂದ ಅದನ್ನು ಕಲಿಯುತ್ತೀಯ. ನೀನು ಅದನ್ನು 21 ಲಕ್ಷ ಸಾರಿ ಪಠಣ ಮಾಡುತ್ತಾ ಇದನ್ನು ಸಿದ್ಧಿಸಿಕೊಳ್ಳಬೇಕು. ನಾನು ಕೂಡ 21 ಲಕ್ಷ ಸಾರಿ ಪಠಣ ಮಾಡಿ ಸಿದ್ಧಿಸಿಕೊಂಡಿದ್ದೇನೆ. ನೀನು ಸಮಾಜದಲ್ಲಿ ಏನು ಕೆಲಸ ಮಾಡಲು ಹೋಗುವೆಯೋ ಅದು ಈ ಮಾಧ್ಯಮದ ಮೂಲಕ ಸಾಧ್ಯವಾಗುವುದು. ಅವರು ಹೇಳಿದರು, ಮುಂದಿನ ಗುರುಪೂರ್ಣಿಮೆ ದಿನ ನಾನು ನಿನ್ನನ್ನು ಪರಶುರಾಮ ಕುಂಡದ ಬಳಿ ಬಿಟ್ಟು ಬರುತ್ತೇನೆ. ಅಂದರೆ ಇದರ ಅರ್ಥ ನನಗೆ ಕೇವಲ 1 ವರ್ಷದ ಅವಧಿ ಮಾತ್ರ ಇತ್ತು.
ಈಗ ಎಲ್ಲವೂ ಅಸಾಧ್ಯವೆಂದು ನನಗೆ ಅನ್ನಿಸತೊಡಗಿತು. ನನಗೆ ನಿಧಾನವಾಗಿ ಗುರುದೇವರ ಬಗ್ಗಿನ ಮಾಹಿತಿಗಳು ದೊರಕುತ್ತಿದ್ದವು. ಕೆಲವು ವೇಳೆ ಅವರು ತಮ್ಮ ಬಗ್ಗೆ ತಿಳಿಸುತ್ತಿದ್ದರು. ಅವರ ಹೆಸರು ಶ್ರೀಹರಿ ಪಟವರ್ಧನ್ ಮತ್ತು ಅವರು ಮಹಾರಾಷ್ಟ್ರದಲ್ಲಿರುವ ಸಾಂಗ್ಲಿಗೆ ಸೇರಿದವರಾಗಿದ್ದರು. ಅವರು ಕೊಂಕಣಸ್ಥ ಬ್ರಾಹ್ಮಣರಾಗಿದ್ದರು ಮತ್ತು ಅವರು ಶ್ರೀ ಪರಶುರಾಮರ ವಂಶಸ್ಥರೆಂದು ಭಾವಿಸುತ್ತಿದ್ದರು. ನಾನು ಕೂಡ ಕೊಂಕಣಸ್ಥ ಬ್ರಾಹ್ಮಣನೆಂದು ಅವರಿಗೆ ತಿಳಿದಿತ್ತು. ಅವರು ಈ ಮಂತ್ರವನ್ನು ಸಿದ್ಧಿಸಿಕೊಳ್ಳುವ ಶಿಷ್ಯನಿಗಾಗಿ ಹುಡುಕುತ್ತಿದ್ದರು. ಅವರು ಹೇಳುತ್ತಿದ್ದರು, ನಾನು ಪರಶುರಾಮರ ವಂಶಸ್ಥನಾಗಿದ್ದೇನೆ ಮತ್ತು ನೀನು ಕೂಡ ನನ್ನ ವಂಶಸ್ಥನೇ ಆಗಿರುವೆ. ನನ್ನ ಸಂಬಂಧಿಕರು ರತ್ನಗಿರಿಯಲ್ಲಿದ್ದರು, ಆದರೆ ಸಾಂಗ್ಲಿಯಲ್ಲಿ ಯಾರಾದರೂ ಇರುವರೆ ಎನ್ನುವ ವಿಚಾರ ನನಗೆ ತಿಳಿಯದು. ಮಂತ್ರವನ್ನು ಹೇಳುವ ಮೊದಲು ಪೂಜೆ ಮಂತ್ರಗಳ ಅರ್ಥವು ನನಗೆ ತಿಳಿಸಬೇಕಾಗಿತ್ತು. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ 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 ಸರ್ವರಿಷ್ಟ ಸುಶಾಂತಿರ್ಭವತು.